ಗೊತ್ತು ಅಸೈನ್ಮೆಂಟ್ ಮಾರ್ಕ್ಸ್ಗೆ ಪಕ್ಕ ಕತ್ರಿ ಹಾಕ್ತಾರೆ ಅಂತ. ಆಲ್ ದ ಬೆಸ್ಟ್. ನನಗೆ ನನ್ನ PU ಫೀಲಿಂಗ್ ಬಂತು ಯಾವಾಗ ನಾನು ಐ ಸಾ ದಟ್ ವಿಡಿಯೋ 7th ರಿಸಲ್ಟ್ ಬರುತ್ತೆ ಅಂತ PUದು. ನಾನು ಎಷ್ಟು ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನನ್ನ ಡಿಗ್ರಿ ಲೈಫ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಯಾವ ರೀತಿ ಫೀಲಿಂಗ್ ಇದೆ ನನ್ನ ಡಿಗ್ರಿ ಲೈಫ್, ಮತ್ತು ನಿಮಗೂ ಆ ಥರ ಫೀಲಿಂಗ್ ಇದೆಯಾ ಅಂತ ಕ್ವಶನ್ಸ್ ಕೇಳ್ತೀನಿ. ಸ್ವಲ್ಪ ಆನ್ಸರ್ ಮಾಡಿ ನನ್ನ DM-ಅಲ್ಲಿ. ನನ್ನ ಡಿಗ್ರಿ ಲೈಫ್ ಹೆಂಗಿದೆ ಅಂತ ಅಂದರೆ ಸೂಪರ್. ನನ್ನ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆಲ್ರಿಗೂ. ಇವತ್ತಿನ ವೀಡಿಯೋನೇ ಫುಲ್ಲು ಬೋರಿಂಗಾಗಿರುತ್ತೆ, ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಡಿಗ್ರಿ ಲೈಫ್ ಬಗ್ಗೆ ಹೇಳೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಏನಂದರೆ ಸೆಕೆಂಡ್ PU ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊತೀನಿ. ಚೆನ್ನಾಗಿ ಮಾಡಿರಿ, ಬಿಡಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಆ್ಯಕ್ಚುಲಿ April 7th ಅಂತಿದ್ದಾರೆ PU ರಿಸಲ್ಟ್. ಆಲ್ ದ ಬೆಸ್ಟ್. ನನಗೆ ನನ್ನ PU ಫೀಲಿಂಗ್ ಬಂತು ಯಾವಾಗ ನಾನು ಐ ಸಾ ದಟ್ ವಿಡಿಯೋ 7th ರಿಸಲ್ಟ್ ಬರುತ್ತೆ ಅಂತ PUದು. ನಾನು ಎಷ್ಟು ಟೆನ್ಷನ್ ಆಗಿದ್ದೆ, ಏನು ಮಾಡಿದ್ದೀನೋ ಏನು ಅನ್ನೋದಿತ್ತು. ಫೀಲಿಂಗ್ ನನಗೆ ರಿಯಲೈಸ್ ಆಯಿತು ವೆನ್ ಐ ಸಾ April 7th PU ಅವ್ರದ್ದು ರಿಸಲ್ಟ್ ಅಂತ. ಗೊತ್ತಿಲ್ಲ ಕನ್ಫರ್ಮೇಷನ್ ಆಗಿ ಅದೇ ಡೇಟಾ ಅಂತ, ಮೇ ಬಿ ವೇರಿ ಆಗ್ಬೋದು. ಬಟ್ ಆಲ್ ದ ಬೆಸ್ಟ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ. ಫಸ್ಟೇ ಆಲ್ ದ ಬೆಸ್ಟ್ ಹೇಳೋಕ್ಕಾಗಲಿಲ್ಲ ನಿಮ್ಮ ಎಕ್ಸಾಮ್ ಟೈಮ್ಸಲ್ಲಿ, ಬಿಕಾಸ್ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಸೊ ಬಟ್ ಆಲ್ದೋ ಏನೇ ಆಗಿರಲಿ, ಆಲ್ ದ ಬೆಸ್ಟ್ ನಿಮ್ಮ ರಿಸಲ್ಟ್ಸ್ಗೆ. ಎಲ್ಲರೂ ಪಾಸಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರು ಅಂತ ಬೇಡ್ಕೊತೀನಿ. ಏನಂದರೆ ಇಂಗ್ಲೀಷ್ ಅಸೈನ್ಮೆಂಟ್ ಬರೆಯೋಕ್ಕೆ ಅಂತ ಕೂತಿದ್ದೀನಿ. ಬರೀಲಿಲ್ಲನೇ ಗೊತ್ತು ಅಸೈನ್ಮೆಂಟ್ ಮಾರ್ಕ್ಸ್ಗೆ ಪಕ್ಕ ಕತ್ರಿ ಹಾಕ್ತಾರೆ ಅಂತ. ಸೊ ಹಂಗಾಗಿ ಬರೆಯೋದಕ್ಕೆ ಕೂತಿದ್ದೀನಿ. ಈಗ ತೋರಿಸ್ತೀನಿ ನಿಮಗೆಲ್ರಿಗೂ. ನೋಡಿ, ನನ್ನ ಅಸೈನ್ಮೆಂಟ್ಸ್ನ ಬರಿತಾನೇ ಇದ್ದೀನಿ, ಆದರೆ ಒಂಚೂರು ಮುಗ್ದಿಲ್ಲ. ಸೊ ಅಟ್ ಎನಿ ಕಾಸ್ಟ್ ಇವತ್ತು ಇಂಗ್ಲೀಷ್ ಮುಗಿಸ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ನನ್ನ ಮೂಡ್ ಹೆಂಗಾಗುತ್ತೆ, ತಲೆ ನೋಯ್ತಾ ಇದೆ, ನಿದ್ದೆ ಬರ್ತಾಯಿದೆ, ಎಲ್ಲ ಆಗ್ತಾಯಿದೆ. ಏನು ಮಾಡೋದು ಗೊತ್ತಿಲ್ಲ. ಸೊ ಮರದಿ ಮನಿಕೋಬೇಕು. ಮೇ ಬಿ ನಂತರ 45 minutes 1 hour ನಿಯರ್ಲಿ ಜರ್ನಿ ಮಾಡಿ ಹೋಗೋರ್ಗೆಲ್ರೂ ಕಷ್ಟನೇ ಇದೆ ಅನಿಸುತ್ತೆ. ಬೆಳಗ್ಗೆ 6 o'clockಗೆ ಎದ್ದು 7:30ಗೆ ಬಸ್ ಬರುತ್ತೆ. ಬಸ್ ಹತ್ಕೊಂಡು 9 o'clock ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಸಂಜೆ 5:30 ಮನೆಗೆ ಬರೋಷ್ಟರಲ್ಲೇ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀವಿ. ಅದರಲ್ಲಿ ಅಸೈನ್ಮೆಂಟ್ಸ್, ವರ್ಕ್ಸ್ ಎಲ್ಲ ಕೊಡ್ತಾರೆ. ಕಾಲೇಜ್ಗೆ ಹೋಗೋದೇ ಅಟೆಂಡೆನ್ಸ್ಗೋಸ್ಕರ, ಹೌದು. ಆದರೆ ಈ ವರ್ಕ್ಸ್ ಎಲ್ಲ ಮಾಡಬೇಕು ಅಂದರೆ ಇನ್ನೂ ತುಂಬ ಭಯಂಕರವಾದ ಕಷ್ಟ. ಏನು ಮಾಡೋದು, ಮಾಡಲೇಬೇಕು ಟು ಅಚೀವ್ ಸಮಥಿಂಗ್ ಅಂತ ದೊಡ್ಡವ್ರು ಹೇಳಿದ್ದಾರೆ. ಓದಿದ್ರೆ ಏನೋ ಅಚೀವ್ ಮಾಡ್ಬೋದು ಅಂತ. ನೋಡೋದ, ಓದಿ ಏನಾದರೂ ಅಚೀವ್ ಮಾಡ್ತೀನಿ. ಅಚೀವ್ ಮಾಡಿದ್ರೆ ಪಕ್ಕ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊತೀನಿ. ನಿಮಗೂ ತೋರಿಸ್ತೀನಿ ನಾನು ಏನು ಅಚೀವ್ ಮಾಡಿದೆ ಅಂತ. ಬಟ್ ಒನ್ ಥಿಂಗ್, ಬರೆಯೋಕ್ಕಾಗ್ತಾಯಿಲ್ಲ. ನಂಗೆ ಬರೆಯೋಕ್ಕೆ ಹೆಲ್ಪ್ ಮಾಡೋರು ಯಾರು ಇದ್ದಾರೆ ಪ್ಲೀಸ್ ಕಮೆಂಟ್ ಮಾಡಿ ಅಲ್ಲಿ ದಯವಿಟ್ಟು ಯಾರಾದರೂ ಬರ್ಕೊಡಿ. ನನಗೆ ಬರ್ಕೊಡೋರಿದ್ರೆ ಕಮೆಂಟ್ ಮಾಡಿ ಅಲ್ಲಿ ನಿಮಗೆ ಕೊಡ್ತೀನಿ ನಾನು. ನಿನ್ನೆ 3 ಅಸೈನ್ಮೆಂಟ್ ಮುಗಿಸ್ದೆ, ಇವತ್ತು 1 ಬರಿತಾಯಿದ್ದೀನಿ. ಇನ್ನು ಕನ್ನಡ ಬರೀಬೇಕು, ಇನ್ನು ಎಷ್ಟೊಂದು ಸಬ್ಜೆಕ್ಟ್ಸ್ ಬರೀಬೇಕು. ನೋಡೋದ ಯಾವಾಗ ಮುಗಿಸ್ತೀನಿ ಅಂತ. ಮೇ ಬಿ ಇಂಗ್ಲೀಷ್ನೂ ಕೂಡ ನಾನು ಬರೆಯಲ್ಲ, ಯಾಕಂದರೆ ನಂಗೆ ಅಷ್ಟು ಟಯರ್ಡ್ ಆಗಿದೆ, ನಿದ್ದೆ ಬರ್ತಿದೆ. ಸೊ ಐ ಥಿಂಕ್ ಮನೆಗೆ ಹೋಗ್ಬಿಡ್ತೀನಿ ನಾನು. ನೋಡೋದ ಫೈನಲಾಗಿ ತೋರಿಸ್ತೀನಿ ಎಷ್ಟು ಬರ್ದು ಮುಗಿಸ್ದೆ ನಾನು ಅಸೈನ್ಮೆಂಟ್ನ ಅಂತ. ಅಷ್ಟೇ, ಅದನ್ನೇ ಹೇಳೋದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಕಷ್ಟ ಆಗೋರು ಓದೋದು ತುಂಬ ಕಷ್ಟ. ಪೇರೆಂಟ್ಸ್ ಹೇಳ್ಬೋದು ಓದ್ಬಿಡಿ, ಮಾಡಿಬಿಡಿ ಎಲ್ಲ ಹೇಳ್ತಾರೆ. ಬಟ್ ಓದೋದಿದೆಯಲ್ಲ ತುಂಬ ಕಷ್ಟ, ಅದು ನಮಗೆ ಮಾತ್ರ ಗೊತ್ತಾಗುತ್ತೆ.
ಹೇಳೋರೆಲ್ಲ ಹೇಳ್ತಾರೆ ನಮ್ಮ ಒಳ್ಳೇದಕ್ಕೆ ಇರ್ಬೋದು, ಬಟ್ ಆದರೂ ಕಮೆಂಟ್ ಮಾಡಿ ಎಲ್ಲಿ ನಿಮಗೂ ಹಿಂಗೆ ಅನಿಸುತ್ತಾ ನನ್ನ ಥರ ಬರೆಯೋಕ್ಕಾಗಲ್ಲ, ಬೇಕಾದ್ರೆ ಓದಿ ಹೆಂಗಾದರೂ ಪಾಸ್ ಮಾಡಿಬಿಡ್ಬೋದು ಅಂತ, ಅಥವಾ ನೀವು ನನ್ನ ಥರನೇ ಅಟೆಂಡೆನ್ಸ್ಗೋಸ್ಕರ ಕಾಲೇಜ್ಗೆ ಹೋಗ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಷ್ಟು ಜನ ಅಟೆಂಡೆನ್ಸ್ಗೋಸ್ಕರ ಹೋಗ್ತಾಯಿದ್ದೀರಾ, ಎಷ್ಟು ಜನ ಪ್ರಾಂಪ್ಟಾಗಿ ಓದೋದಕ್ಕೆ ಅಂತಲೇ ಹೋಗ್ತಾಯಿದ್ದೀರಾ. ನನ್ನ ಪ್ರಕಾರ 70% ಮೆಂಬರ್ಸ್ ಅಟೆಂಡೆನ್ಸ್ಗೋಸ್ಕರನೇ ಅನಿಸುತ್ತೆ. ಕಮೆಂಟ್ ಮಾಡಿ ಓಕೆನಾ. ಅಷ್ಟೇ, ಅಸೈನ್ಮೆಂಟ್ ಬರೀಬೇಕು, ಬರೆಯೋದಕ್ಕೆ ಮೂಡಿಲ್ಲ ನೋಡ, ಆದರೆ ಬರಿತೀವಿ, ಇಲ್ಲ ಅಂದರೆ ಬರೆಯಲ್ಲ. ಇವತ್ತು ಬೆಳಗ್ಗೆ ಕಾಲೇಜ್ಗೆ ಹೋಗಿ ಬಂದು ಅಲ್ಲಿನ ಬೋರಿಂಗ್ ಕ್ಲಾಸಸ್ನ ಕೇಳಿಕೊಂಡು ಅಷ್ಟನ್ನೆಲ್ಲ ಮಾಡಿದ್ರು ಬರೆಯೋದು ಮಾತ್ರ ತಪ್ಪಲ್ಲ. ನನಗೆ ನಿಜ ಇಲ್ಲ ಗೈಸ್, ಡಿಗ್ರಿ ಅನ್ನೋ ಫೀಲಿಂಗೇ ಇಲ್ಲ. 10th ಎಷ್ಟೋ ನೆಮ್ಮದಿಯಾಗಿದ್ದೆ ಅನಿಸುತ್ತೆ, ಅಷ್ಟು ಬರೆಯೋ ವರ್ಕ್ಸ್ ಇರುತ್ತೆ ಡಿಗ್ರೀಲಿ. ನಾನು ನಿಜ PU ಅಷ್ಟು ಬರೆದಿಲ್ಲ, ನನ್ನ ಸ್ಕೂಲಿಂಗಲ್ಲೂ ಬರೆದಿಲ್ಲ. ಮೇ ಬಿ ಅದಕ್ಕೆ ಈಗ ಪನಿಷ್ಮೆಂಟ್ ಕೊಡ್ತಿದ್ದಾನೇನೋ, ಪನಿಷ್ಮೆಂಟ್ ಅನಿಸುತ್ತೆ ಇದು, ಅವಾಗ ಬರೆದಿಲ್ವಲ್ಲ ಇವಾಗ ಬರೀ ಅಂತ. ಅಷ್ಟು ಬರೆಯೋದಿರುತ್ತೆ ನಂಗೆ. ಮೇ ಬಿ ಎಲ್ಲ ನೀವು DM ಮಾಡಿ, ಎಲ್ಲ ಕಾಲೇಜಲ್ಲಿ ಹಿಂಗೆ ಬರೆಸ್ತಾರೆ ನಮ್ಮ ಕಾಲೇಜ್ ಥರನೇ, ಇಲ್ಲ ನಮ್ಮ ಕಾಲೇಜಲ್ಲೇ ಯಾಕೆ ಹಿಂಗೇನೋ ಗೊತ್ತಿಲ್ಲ. ನನ್ನ PU ಲೈಫ್ ಸೂಪರ್ಬ್ ಆಗಿತ್ತು, ಬಟ್ ಡಿಗ್ರಿ ಲೈಫ್ ನನಗೆ ಸ್ಕೂಲ್ ಲೈಫ್ ಅನ್ನೋ ಫೀಲಿಂಗ್ ಆಗುತ್ತೆ. ನೋಟ್ಸ್ ಬರ್ತಿಲ್ಲ ಅಂತಂದರೆ ಕರೆಕ್ಷನಿಗೆ ತೊಗೊಂಬನ್ನಿ ಅಂತಾರೆ, ಇನ್ಕಂಪ್ಲೀಟ್ ಆಗಿದ್ದರೆ ಎದ್ದು ನಿಲ್ಲಿಸ್ತಾರೆ. ಸೇಮ್ ಸ್ಕೂಲ್ ಮಕ್ಕಳು ಫೀಡಿಂಗೇ ಮಾಡ್ತಿರೋದು. ನಂಗೆ ಒಂದೊಂದ್ಸತಿ ಅನಿಸುತ್ತೆ ನಾನು 10th ಓದ್ತಾಯಿದ್ದೀನ, ಸ್ಕೂಲಿಂಗ್ ಓದ್ತಾಯಿದ್ದೀನ ಅಥವಾ ಡಿಗ್ರಿ ಓದ್ತಾಯಿದ್ದೀನ. ಎಲ್ಲರೂ ಅಂತಿದ್ರು ಡಿಗ್ರಿ ಓದ್ಮೇಲೆ ಎಂಜಾಯ್ ಮಾಡ್ಬೋದು, ಟರ್ನಿಂಗ್ ಪಾಯಿಂಟ್ PU, ಟರ್ನಿಂಗ್ ಪಾಯಿಂಟ್ 10th ಅಂತೆಲ್ಲ ಹೇಳ್ತಿದ್ರು. ಬಟ್ ನನ್ನ ಪ್ರಕಾರ ಯಾವುದೂ ಟರ್ನಿಂಗ್ ಪಾಯಿಂಟ್ ಇಲ್ಲ, ಜಸ್ಟ್ ಫಾರ್ ಎ ಮಾರ್ಕ್ಸ್ ಕಾರ್ಡ್ ಅಷ್ಟೇ. ಸ್ಕಿಲ್ಸ್ ಇರಬೇಕು ಗಾಯ್ಸ್, ಸ್ಕಿಲ್ಸ್ ಬಿಟ್ಟರೆ ಬೇರೆ ಏನು ಬೇಡ. ಈ ಮಾರ್ಕ್ಸ್ ಕಾರ್ಡೆಲ್ಲ ಜಸ್ಟ್ ಫಾರ್ ಡಿಗ್ರಿ ಮಾಡಿದ್ದೀವಿ ಅಂತ ಅಷ್ಟೇ, ಯಾವುದೂ ಟರ್ನಿಂಗ್ ಪಾಯಿಂಟ್ ಇಲ್ಲ. ಜಸ್ಟ್ ಮಾರ್ಕ್ಸ್ ಕಾರ್ಡ್ ತೊಗೊಳ್ಳಿ, ಪಾಸ್ ಆಗಿಬಿಟ್ಟು ಕೆಲಸ ತಗೊಳ್ಳಿ ಅಷ್ಟೇ. ಇದ್ರ ಬಗ್ಗೆಲ್ಲ ಯೋಚನೆ ಮಾಡ್ತಾಯಿದ್ರೆ ನನಗೆ ಆನ್ಸರೇ ಸಿಗೋಲ್ಲ. ಕೇಳಿದ್ರೆ ನಮ್ಮ ಅಪ್ಪ ಅಮ್ಮನ ಪಕ್ಕ ನನಗೆ ಹೊಡೆದು ಕಳಿಸ್ತಾರೆ, ಅದಕ್ಕೆ ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ. ನಾನೇ ಆನ್ಸರ್ ತೊಗೊಂಡು ನಾನೇ ಸಮಾಧಾನ ಮಾಡ್ಕೊಂಡು ಇಲ್ಲ ನಾನು ಡಿಗ್ರಿ ಓದ್ತಾಯಿದ್ದೀನಿ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಬಟ್ ಡಿಗ್ರಿ ಫೀಲಿಂಗ್ ಅಂತೂ ಇಲ್ಲ, ಸ್ಕೂಲ್ ಫೀಲಿಂಗೇ ಇರೋದು. ನಾನು ನಮ್ಮ ಅಪ್ಪಂಗೆ ಹೇಳಿದರೆ, ಅಪ್ಪ ಈ ಕಾಲೇಜಲ್ಲಿ ಹಿಂಗೆ ಜಾಸ್ತಿ ಬರೆಸ್ತಾರಪ್ಪ, ನನ್ನ ಕಲಾಗ್ತಲ್ಲ ಅಪ್ಪ ಬರಲಿಕ್ಕೆ, ನಮ್ಮ ಅಪ್ಪ ನನಗೆ ಬೈತಾರೆ. ಬಿಕಾಸ್ ನಾನು ಚಾಯ್ಸ್ ಮಾಡಿದ್ದ ಕಾಲೇಜ್, ನಾನು ಚಾಯ್ಸ್ ಮಾಡಿದ್ದು ಅಫ್ಕೋರ್ಸ್ ನನ್ನ ಫ್ರೆಂಡಿಗಾಗಿ. ಬಟ್ ಫ್ರೆಂಡಿಗೋಸ್ಕರ ಮಾಡೋಕ್ಕೋಗಿ ಒಂದು ದೊಡ್ಡ ಶಿಕ್ಷೆನೇ ನನ್ನ ಲೈಫಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಈಗ ಅರಿವಾಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಸೇರ್ಕೊಂಡು ಆಗ್ಬಿಡ್ತು. ಈಗೆಲ್ಲ ಕಾಲೇಜ್ ಚೇಂಜ್ ಮಾಡಿ ಅಂದರೆ ಪಕ್ಕ ನಂಗೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ನಮ್ಮ ಅಪ್ಪ. ಸೊ ಬಾಯಿ ಮುಚ್ಕೊಂಡು ಸೇರ್ಕೊಂಡಿದ್ದೀನಿ ಕಾಲೇಜ್ಗೆ, ಹೋಗ್ಬೇಕು. ಹಂಗಂತ ಕಾಲೇಜ್ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಡಿಗ್ರಿ ಫೀಲಿಂಗ್ ಇಲ್ಲ, ಸ್ಕೂಲ್ ಫೀಲಿಂಗ್ ಇದೆ ಅಷ್ಟೇ. ನೀವು ಕಮೆಂಟ್ ಮಾಡಿ, ನಿಮ್ಮ ಕಾಲೇಜಲ್ಲೂ ನಿಮ್ಗೆ ಅದೇ ಥರ ಫೀಲಿಂಗ್ ಆಗ್ತಾಯಿತ್ತಾ, ಅಥವಾ ನಿಮಗೆ ಡಿಗ್ರಿ ಲೆವೆಲ್ ಹೆಂಗೆ ಅಂದ್ಕೊಂಡಿದ್ದೀನಿ ನೀವು ಅಸಂಪ್ಷನ್ ಹಂಗೆ ಇದೆಯಾ ಕಾಲೇಜ್, ಕಮೆಂಟ್ ಮಾಡಿ ಹೇಳಿ ಓಕೆನಾ. ಆಮೇಲೆ ನೀವು ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ ಹೇಳಿ ನೋಡಿ. ಯಾರ್ಯಾರು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ನಿಮಗೆ ಹೆಂಗಿದೆ ಫೀಲಿಂಗ್. ನನಗಂತೂ ಹಿಂಗೆ ಇರೋದು ವರ್ಸ್ಟ್ ಫೀಲಿಂಗ್. ಡಿಗ್ರಿ ನಾನು ಹಿಂಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಆ ರೀತಿ ಇದೆ. ಒಟ್ಟು ತೊಗೊಂಡಾಗಿದೆ, ಓದಬೇಕಷ್ಟೆ. ಓದಿ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕಿಂತ ಪಾಸ್ ಆದರೆ ಸಾಕು ಅಂದ್ಕೊತೀನಿ. ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡು ಒಂದೊಳ್ಳೆ ಕೆಲಸ ತೊಗೊಂಡು, ಮೇನ್ ಇಂಟೆನ್ಷನ್ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಓದೋದ ಅಷ್ಟೇ. ನೀವು ನಿಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಓದಿ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ. ನೀವೇನು ಓದ್ತಾ ಇದ್ದೀರಾ ಅದ್ರ ಬೇಸ್ ಮೇಲೆ ಕೆಲಸ ತೊಗೊಂಡು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿ
ಅಷ್ಟೇ. ಅದಕ್ಕೆ ಇವತ್ತು ಅಸೈನ್ಮೆಂಟ್ ಬರೀತಿದ್ದೆ, ಯಾಕೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೋದು, ನನ್ನ ವರ್ಸ್ಟ್ ಡಿಗ್ರಿ ಲೈಫ್ ಎಕ್ಸ್ಪೀರಿಯನ್ಸ್ನ ಅಂತ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ವರ್ಸ್ಟ್ ಅಂದರೆ ವರ್ಸ್ಟ್ ಫೀಲಿಂಗ್, ನೆವರ್ ಎಕ್ಸ್ಪೆಕ್ಟೆಡ್ ಫೀಲಿಂಗ್ ಇದು. ದಟ್ಸ್ ಫೈನ್. ನೋಡೋದ ಬರ್ತೀನ ಇಲ್ವಾ ಅಂತ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈಗ ಬರೆಯೋದ ಬನ್ನಿ, ಎಷ್ಟಾಗುತ್ತೋ ಅಷ್ಟು ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಪ್ರಕಾರ ನಾನು ಬರೆಯಲ್ಲ, ಬಿಕಾಸ್ ನಾನೊಂದು ಸ್ವಲ್ಪ ಮೂಡಿ ಅರ್ಧಂಬರ್ಧ ನಾನು ಏನೇ ಕೆಲಸ ಮಾಡೋದು ಅರ್ಧಂಬರ್ಧ ಮಾಡಿರ್ತೀನಿ. ಸುಮ್ಮನೆ ಇನ್ನೂ ಅರ್ಧಂಬರ್ಧ ಮಾಡಿಸ್ತೀನಿ. ಈಗ ಬುಕ್ ಮುಂದೆ ಇರುತ್ತೆ, ಅಫ್ಕೋರ್ಸ್ ಓದ್ತೀನಿ ಅಂತ ಈ ಬುಕ್ ಮುಂದೆ ಇಟ್ಕೊಂಡಿರ್ತೀನಿ, ಚಾನ್ಸೇ ಇಲ್ಲ. ಎಕ್ಸಾಮ್ ಹಿಂದಿನ ದಿನ ಓದೋದು ಹೆಚ್ಚು ಗೈಸ್. ನಾನು ಅವತ್ತಿನ ದಿನವೂ ನಾನು ನಿದ್ದೆ ಬಂದರೆ ನನ್ನ ಕೆಲ ಆಯ್ತೆಲ್ಲ ಮನಿಕತ್ತೀನಿ, ನನ್ನ ಪಾಡು ಬಿಟ್ಬಿಡಿ, ನಾನು ಹೆಂಗಾರು ಓದ್ಕೊತೀನಿ ಅಂದ್ಬಿಟ್ಟು ಮನಗಿರ್ತೀನಿ. ಆ ಥರ ಒಂದು ಮೂಡಿ ಪರ್ಸನ್ ನಾನು. ಸೊ ಬಟ್ ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ ಗೊತ್ತಾ, ನೀವು ಬಿಡಮ್ಮ ಟಾಪರ್, ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ಬಿಟ್ಟು ಬರೀತೀಯ. ಐ ಡೋಂಟ್ ನೋ ವೈ ಪೀಪಲ್ ಸೇ ಸಚ್ ಥಿಂಗ್ಸ್. ಸ್ಕ್ಯಾನ್ ಮಾಡೋದಿರಲಿ, ನಂಗೆ ಅಲ್ಲಿ ಏನು ಬರೆದಿದ್ದೀನಿ ಅಂತಲೇ ಅರ್ಥ ಆಗಿರಲ್ಲ. ಹೌ ಕ್ಯಾನ್ ಐ ಬಿ ಟಾಪರ್? ಎಲ್ಲರೂ ನನ್ನ ಹೇಗೆ ಅಂದ್ಕೊಂಡಿದ್ದಾರೆ ನನ್ನ ಟಾಪರ್ ಅಂತ. ನೋ ಗಾಯ್ಸ್, ನೀವು ತಪ್ಪು ತಿಳ್ಕೊಂಡಿರೋದು ಗಾಯ್ಸ್. ಐ ಆಮ್ ನಾಟ್ ಟಾಪರ್, ಐ ಆಮ್ ಪಾಪರ್. ಜಸ್ಟ್ ಏನು ಓದಲ್ಲ, ಮೇ ಬಿ ಓದಿದ್ರೆ ಆಗ್ಬೋದೇನೋ, ಬಟ್ ಓದೋ ಇಂಟ್ರೆಸ್ಟ್ ಇಲ್ವಲ್ಲ. ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕಿಂತ ಬೋರಿಂಗ್ ಆಗಿಬಿಡುತ್ತೆ. ದಿನ ಟ್ರಾವೆಲ್ ಮಾಡಬೇಕು ಅಷ್ಟು ದೂರ. ಆ ಟ್ರಾವೆಲಿಂಗಲ್ಲಿ ಬರೆಯೋದು ಬರೀ ಇಷ್ಟು ಕೊಟ್ಟಿರ್ತಾರೆ, ಅದ್ರಲ್ಲಿ ಓದೋಕ್ಕೆ ಟೈಮ್ ಸಿಗುತ್ತೆ, ಬರೆಯೋಕ್ಕೆ ಟೈಮ್ ಸಾಕಾಗಲ್ಲ. ಇನ್ನು ಮನೆ ಕೊಡೋದು ಯಾವಾಗ, ತಿನ್ನೋದು ಯಾವಾಗ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ? ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಅಂತ. ಇಂಗ್ಲೀಷ್ನ ತಪ್ಪ ಮಾತಾಡಿದ್ರೆ ಕ್ಷಮಿಸ್ಬಿಡಿ, ನಂಗೆ ಅಷ್ಟೊಂದು ಇಂಗ್ಲೀಷ್ ಬರಲ್ಲ. ಮತ್ತು ಏನೇನೂ ಇಲ್ಲ, ಜಸ್ಟ್ ನನ್ನ ಡಿಗ್ರಿ ಲೈಫ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ, ಅದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ನ. ಮತ್ತು ಬೇಗ ಕಮೆಂಟ್ ಮಾಡಿ ಹೇಳಿ, ನಿಮಗೂ ನಿಮ್ಮ ಡಿಗ್ರಿ ಲೈಫ್ ಇದೇ ಥರ ಬೋರಿಂಗ್ ಆಗಿದೆಯಾ ಅಂತ. ನನಗೊಂದು ಸಖತ್ ಬೋರಿಂಗ್ ಆಗಿದೆ. ಐ ಡೋಂಟ್ ನೋ ವೈ. ಡಿಗ್ರಿ ಫೀಲಿಂಗ್ ಇಲ್ಲ, ಸ್ಕೂಲ್ ಫೀಲಿಂಗ್ ಇದೆ ಹೇಳ್ದಂಗೆ. ಪದೇ ಅದನ್ನೇ ಹೇಳ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಸೊ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಮರಿಬೇಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ನೋಡೋಣ. ಯಾವುದಾದ್ರೂ ಫ್ರೆಂಡ್ಸ್ ಜೊತೆ ಸೀರೀಸು ಇಲ್ಲಾಂದರೆ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಮೀನ್ ಚಾಲೆಂಜಿಂಗ್ ವೀಡಿಯೋಸ್ ಆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ ಮಾಡ್ತೀನಿ. ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮೆಂಬರ್ಸ್ಗೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ. ಗೊತ್ತು ಈ ವಿಡಿಯೋನೂ ಬೋರಿಂಗ್ ಆಗಿದೆ ಅಂತ, ಬಟ್ ನನ್ನ ಡಿಗ್ರಿ ಲೈಫ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನಿಮ್ಮ ಜೊತೆ. ಸೊ ಶೇರ್ ಮಾಡ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹುಡುಗಿ ಏನು ವೆರಿ ಬೋರಿಂಗ್ ವೀಡಿಯೋಸ್ ಆಗ್ತವೆ ಅಂತ. ನೆಕ್ಸ್ಟ್ ವೀಡಿಯೋದಿಂದ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅಷ್ಟೇ.